ದಸರಾ ಹಬ್ಬ ಮುಗಿತು, ದೀಪಾವಳಿ ಹಬ್ಬ ಬರ್ತಾ ಇದೆ. ಆದರೆ ಗೃಹಲಕ್ಷ್ಮಿ ಹಣ ಮಾತ್ರ ಪ್ರತಿ ತಿಂಗಳು ಬರ್ತಾ ಇಲ್ಲ. ಇನ್ನು ಎಷ್ಟು ತಿಂಗಳ ಹಣ ಬಾಕಿ ಉಳಿಸ್ಕೊಂಡಿದೆ, ಯಾವಾಗ ಕಂಪ್ಲೀಟಾಗಿ ತಿಂಗಳ ಅಪ್ ಟು ಸೆಪ್ಟೆಂಬರ್ ತಿಂಗಳವರೆಗಿನ ಹಣವನ್ನು ರಿಲೀಸ್ ಯಾವಾಗ ಮಾಡ್ತಾರೆ, ಏಕಕಾಲಕ್ಕೆ ಏನಾದರೂ ಹಣ ರಿಲೀಸ್ ಮಾಡ್ತಾರಾ, ಈ ಬಗ್ಗೆ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು, ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಗೃಹಲಕ್ಷ್ಮಿ ಸ್ಕೀಮ್ ಈ ಮೊದಲು ಆರಂಭದಲ್ಲಿ ಪ್ರತಿ ತಿಂಗಳು ಎಂಡ್ ಆದ ಕೂಡಲೇ ನೆಕ್ಸ್ಟ್ ಮಂತ್ 10ನೇ ತಾರೀಕು ಒಳಗಡೆ 15ನೇ ತಾರೀಕು ಒಳಗಡೆ ಹಣ ಅವರ ಅಕೌಂಟಿಗೆ, ಅವರ ಖಾತೆಗೆ ಜಮೆ ಆಗ್ತಾ ಇತ್ತು. ಪ್ರತಿ ಗೃಹಲಕ್ಷ್ಮಿಗೆ 2,000 ರೂಪಾಯಿ ರೀತಿಯಾಗಿ. ಇಲ್ಲಿವರೆಗೂ ಒಟ್ಟು 22 ತಿಂಗಳು, ಕೆಲವರಿಗೆ 21 ತಿಂಗಳು ಹಣ ಸಂದಾಯ ಆಗಿದೆ, ಇನ್ನು ಕೆಲವರಿಗೆ 22ನೇ ಕಂತಿನ ಹಣನೂ ಕೂಡ ಬಂದಿದೆ. ಹಾಗಾದರೆ ಯಾವಾಗಿಂದ ಅಂತಂದರೆ ಲಾಸ್ಟ್ ಕೆಲವರಿಗೆ ಜೂನ್ ತಿಂಗಳು ಅಂತ್ಯ ಆಗಿದ್ದರೆ, ಇನ್ನು ಕೆಲವರಿಗೆ ಜುಲೈ ತಿಂಗಳ ಕಂತಿನ ಹಣ ಬಂದಿದೆ. ಅಂದರೆ ಜೂನ್ ತಿಂಗಳ ಕಂತಿನ ಹಣ ಅಂದರೆ ಅದು 21ನೇ ಕಂತಿನ ಹಣ, ಅದು ಜುಲೈ ಅಂದರೆ 22ನೇ ಕಂತಿನ ಹಣ ಆಗುತ್ತೆ. ಹಾಗಾದರೆ ಎಷ್ಟು ತಿಂಗಳ ಹಣ ಇನ್ನೂ ಬಾಕಿ ಉಳಿಸ್ಕೊಂಡಿದೆ ಅಂತ ನೋಡೋದಾದರೆ, ಸರ್ಕಾರದ ಲೆಕ್ಕದ ಪ್ರಕಾರ 22 ಕಂತಿನ ಹಣವನ್ನು ಈಗಾಗಲೇ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯ ಖಾತೆದಾರರಿಗೆ ಅವರ ಹಣವನ್ನು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ವಾಸ್ತವವಾಗಿ ಈಗಲೂ ಕೂಡ ಹಲವು ಜಿಲ್ಲೆಗಳಲ್ಲಿ 22ನೇ ಕಂತಿನ ಹಣ ಅಂದರೆ ಜುಲೈ ತಿಂಗಳ ಕಂತಿನ ಹಣ ಬಂದಿಲ್ಲ. ಇನ್ನು ಕೆಲವರಿಗೆ 3-4 ತಿಂಗಳ ಕಂತಿನ ಹಣನೂ ಕೂಡ ಬಂದಿಲ್ಲ. ಏಪ್ರಿಲ್ ತಿಂಗಳಿಂದ ಬಾರದೇ ಇರೋರು ಕೂಡ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಆ ರೀತಿ ಏನಾದರೂ ತೊಂದರೆ ಆಯಿತು ಅಂದರೆ 2 ವಿಚಾರ ಭಾಳ ಪ್ರಮುಖವಾಗಿ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ. ಒಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಕಚೇರಿ ಏನಿರುತ್ತಲ್ಲ, ಅಲ್ಲಿ ಹೋಗಿ ನೀವು ಅವರ ಗಮನಕ್ಕೆ ತರಬೇಕಾಗತ್ತೆ. ಇಲ್ಲದೇ ಇದ್ದರೆ ನೀವು ತಾಲೂಕ್ ಪಂಚಾಯತ್ ಕಚೇರಿಗೆ ಹೋಗಿ ಕೂಡ ಗಮನಕ್ಕೆ ತರ್ಬೋದು. ಬಟ್ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ಅಲ್ಲಿಯ ಸಿಬ್ಬಂದಿಗೆ ಭೇಟಿ ಮಾಡಿ ನಿಮ್ಮ ಪಾಸ್ಬುಕ್ಕು ಎಂಟ್ರಿ ಏನಿರುತ್ತೆ, ಎಷ್ಟು ತಿಂಗಳು ಹಣ ಬಂದಿತ್ತು ಅದರ ಜೆರಾಕ್ಸು ಮತ್ತು ಆಧಾರ್ ಜೆರಾಕ್ಸು, ಇವುಗಳನ್ನು ಕಾಪಿ ಕೊಟ್ಟು ಒಂದು ಲೆಟ್ರ್ ಕೊಟ್ಟರೆ ನಿಮಗೆ ಕಾರಣ ಏನು ಅಂತಲೂ ಕೂಡ ಡೀಟೇಲ್ ಕೊಡ್ತಾರೆ. ಸೊ ಈಗ ವಿಷಯಕ್ಕೆ ಬರೋಣ. 21ನೇ ಕಂತಿನ ಹಣ ಬಂದಿದೆ, 22ನೇ ಕಂತಿನ ಹಣನೂ ಕೂಡ ನಾವು ಕಳಿಸಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್, ಈಗಾಗಲೇ ನಿಮಗೆ ಅಕ್ಟೋಬರ್ ತಿಂಗಳು ಕೂಡ ಬರ್ತಾ ಇದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಹಣ ರಿಲೀಸ್ ಮಾಡ್ತೀವಿ 2 ತಿಂಗಳು ಅಂಥೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ 2 ತಿಂಗಳ ಕಂತಿನ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ನಾನು ಆ ಸಂದರ್ಭದಲ್ಲೇ ಹೇಳಿದ್ದೆ 2 ತಿಂಗಳ ಕಂತಿನ ಹಣವನ್ನು ಒಟ್ಟಿಗೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಅದೇ ರೀತಿ ಆಗಿದ್ದು ಕಳೆದ 4ನೇ ತಾರೀಕಿಗೆ, ಅಂದರೆ ಈ ತಿಂಗಳ 4ನೇ ತಾರೀಕಿಗೆ, ಈ ತಿಂಗಳ 1ರಿಂದ 4ನೇ ತಾರೀಕುವರೆಗೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹಣ ಸಂದಾಯ ಆಗಿದೆ. ಯಾವ ಕಂತಿನದ್ದು ಅಂದರೆ ಅದು 22ನೇ ಕಂತಿನ ಹಣದ್ದು. ಅಂದರೆ ಜುಲೈ ತಿಂಗಳ ಕಂತಿನ ಹಣ ಈ ತಿಂಗಳು ಬಂದಿದೆ. ಇನ್ನೂ ಕೆಲವರಿಗೆ ಬರಬೇಕಾಗಿದೆ, ಬರ್ತಾ ಇದೆ, ಇನ್ನೂ 15 ದಿನದಲ್ಲಿ ಬರ್ಬೋದು. ಬಟ್ ಇಲಾಖೆ ಹೇಳ್ತಾ ಇರೋದೇನು ಅಂದರೆ ಆಗಸ್ಟ್ ತಿಂಗಳ ಮತ್ತು ಸೆಪ್ಟೆಂಬರ್ ತಿಂಗಳ 2 ಕಂತಿನ ಹಣವನ್ನು ಕೂಡ ನಾವು ಸಾಧ್ಯ ಆದಷ್ಟು ಬೇಗ ಕೊಡ್ತೀವಿ ಅಂತಿದ್ದಾರೆ. ಯಾಕೆ ಅಂತಂದರೆ ಆಗಸ್ಟ್ ತಿಂಗಳ ಕಂತಿನ ಹಣ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಹಣ ರಿಲೀಸ್ ಆಗಿದೆ. ಡಿಪಾರ್ಟ್ಮೆಂಟ್ ಮೂಲಕ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಜಿಲ್ಲೆಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ವರ್ಗಾವಣೆ ಆಗಬೇಕಾಗಿದೆ. ಇದರಿಂದ ವಿಳಂಬ ಆಗ್ತಾ ಇದೆ ಅಂತೇಳಿ ಪದೇ ಪದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದರು. ಯಾಕಂದರೆ ಇದು ಪ್ರೋಸೆಸ್ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಹೀಗೆ ಹಣ ವರ್ಗಾವಣೆ ಮಾಡಬೇಕಂತೇಳಿ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂಥೇಳಿ ಮಾಹಿತಿನೂ ಕೂಡ ಕೊಟ್ಟರು. ಸೊ ಈಗ ಇರುವಂಥ ವಿಷಯ ಏನು ಅಂತಂದರೆ 2 ತಿಂಗಳ ಕಂತಿನ ಹಣ ಬಾಕಿ ಇದೆಯೋ, 3 ತಿಂಗಳ ಕಂತಿನ ಹಣ ಬಾಕಿ ಇದೆಯೋ, ಇಲ್ಲ 4 ತಿಂಗಳ ಕಂತಿನ ಹಣ ಬಾಕಿ ಇದೆಯೋ ಅಂತ ಸರ್ಕಾರ ಹೇಳ್ತಾ ಇರೋದು ಅಪ್ ಟು ಜುಲೈ ತಿಂಗಳವರೆಗೂ ನಾವು ಹಣವನ್ನು ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ 50% ಜೂನ್ ತಿಂಗಳ ಕಂತಿನ ಹಣ ಬಂದಿದೆ, ಜುಲೈ ತಿಂಗಳ ಕಂತಿನ ಹಣ ಇನ್ನೂ ಬಂದಿಲ್ಲ, ಬರಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರಿಗೆ 4-5 ತಿಂಗಳಿಂದ, ಏಪ್ರಿಲ್ ತಿಂಗಳಿಂದನೂ ಕೂಡ ಹಣ ಬರ್ತಾ ಇಲ್ಲ. ಇದಕ್ಕೆ ತಾಂತ್ರಿಕ ಕಾರಣ ಇರುತ್ತೆ, ಸರ್ಕಾರ ಹೊಣೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಸಿಬ್ಬಂದಿಗಳು ಮಾಡಿರುವಂಥ ನಿರ್ಲಕ್ಷ್ಯ ಅಂತಲೂ ಕೂಡ ಹೇಳ್ಬೋದಾಗಿದೆ. ಈ ಬಗ್ಗೆ ನೀವು ಏನು ಮಾಡಬೇಕು ಅಂತ ಈಗಾಗಲೇ ನಾನು ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾದರೆ ಈಗ 22 ತಿಂಗಳ ಕಂತಿನ ಹಣ ಬಂದಿದೆ, ಎಷ್ಟಾಗುತ್ತೆ? 40 ಒಬ್ಬೊಬ್ಬರಿಗೆ ನೋಡ್ತಾ ಹೋದರೆ ನಿಮಗೆ 44,000ವರೆಗೂ ಕೂಡ ಒಬ್ಬ
ಗೃಹಲಕ್ಷ್ಮಿಯವ್ರಿಗೆ ಬಂದಿರೋದು. ಈ ರೀತಿಯಾಗಿ ಪ್ರತಿ ತಿಂಗಳು ಏನು ಬರದೇ ಇದ್ರೂ ಡಿಲೇ ಆಗಿ ಅಂತೂ ಬರ್ತಾ ಇದೆ. ಈಗ ಇರುವಂಥ ಪ್ರಶ್ನೆ ಏನಂದರೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಆಗಸ್ಟ್ ತಿಂಗಳದ್ದು ಕೂಡ ಪ್ರತ್ಯೇಕವಾಗಿ ಬರಬೇಕು, ಸೆಪ್ಟೆಂಬರ್ ತಿಂಗಳದ್ದು ಕೂಡ ಪ್ರತ್ಯೇಕವಾಗಿ ಬರಬೇಕು. ಆರ್ಥಿಕ ಇಲಾಖೆ ಓಕೆ ಮಾಡಿರೋದು ಅಂದರೆ ಅನುಮೋದನೆ ಮಾಡಿರೋದು, ಹಣವನ್ನು ಕಳಿಸಿರೋದು ಯಾವುದಕ್ಕೆ ಅಂದರೆ ಯಾವ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿಗೆ ಓಕೆ ಮಾಡಿದೆ. ಸೊ ಆ ಪ್ರೋಸೆಸ್ ಯಾವಾಗ ಅಂದರೆ ದೀಪಾವಳಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಂತ ನಿರೀಕ್ಷೆ ಏನಾದರೂ ಇದ್ದರೆ ಖಂಡಿತವಾಗಿ ಕೂಡ ಆ ನಿರೀಕ್ಷೆಯನ್ನು ಮಾಡಬೇಡಿ. ಯಾಕಂದರೆ ದಸರಾ ಹಬ್ಬಕ್ಕೆ ಬರುವಂಥ ಹಣ ಈ ತಿಂಗಳು ಬರ್ತಾ ಇದೆ, ಅಂದರೆ ಜುಲೈ ತಿಂಗಳ ಕಂತಿನ ಹಣವೇ ಈ ತಿಂಗಳು ಬರ್ತಾ ಇರೋದು. ಇನ್ನು ನಿಮಗೆ ಆಗಸ್ಟ್ ತಿಂಗಳ ಕಂತಿನ ಹಣ ಈ ತಿಂಗಳ ಅಂತ್ಯದ ವೇಳೆಗೆ ಅಥವಾ ಮುಂದಿನ ತಿಂಗಳು ಆರಂಭದಲ್ಲಿ ಅಂದರೆ ಮೊದಲ ವಾರದ ಒಳಗಡೆ ಹಣ ಬರುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಹಣ ರಿಲೀಸ್ ಆದ್ರೂ ಕೂಡ ಆ ಪ್ರೋಸೆಸ್ ಆಗಿ ನಿಮ್ಮ ಖಾತೆಗೆ ಹೋಗಲಿಕ್ಕೆ 15ರಿಂದ 20 ದಿನ ಕನಿಷ್ಠ ಬೇಕು. ಇವು ವರ್ಕಿಂಗ್ ಡೇಸ್ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮಧ್ಯದಲ್ಲಿ ರಜೆಗಳು ಬರುತ್ತೆ, ಭಾನುವಾರ ಈ ರೀತಿ ಎಲ್ಲವೂ ಕೂಡ ಇದ್ದರೆ ಇನ್ನೂ ಕೂಡ ವಿಳಂಬ ಆಗ್ತಾನೆ ಹೋಗುತ್ತೆ. ಸೊ 15ರಿಂದ 20 ಅದು 1 ತಿಂಗಳವರೆಗೂ ಕೂಡ ಹೋಗ್ಬೋದಾಗಿದೆ. ಹಣ ರಿಲೀಸ್ ಆದರೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಇರೋದು. ಈ ಕಾರಣಕ್ಕಾಗಿ ಪದೇ ಗೃಹಲಕ್ಷ್ಮಿ ಹಣ ಯಾಕೆ ವಿಳಂಬ ಆಗ್ತಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ. ಈ ಮೊದಲು ಹಣ ಮೊದಲೇ ಒಟ್ಟಿಗೆ 3 ತಿಂಗಳು ಮುಂಚಿತವಾಗಿ ಹಣವನ್ನು ರಿಲೀಸ್ ಮಾಡಿಸ್ಕೊಳ್ತಾ ಇತ್ತು ಡಿಪಾರ್ಟ್ಮೆಂಟ್. ಬಟ್ ಈಗ ಹಾಗಿಲ್ಲ. ಆರ್ಥಿಕ ಇಲಾಖೆ ಪ್ರತಿ ತಿಂಗಳು ಕಂಪ್ಲೀಟ್ ಆದಮೇಲೆ ಒಂದು ಫೈಲ್ ಪುಟಪ್ ಮಾಡಬೇಕಾಗತ್ತೆ. ಫೈಲ್ ಪುಟಪ್ ಮಾಡಿದ ನಂತರ ಆ ಹಣ ಏನಿದೆ ಅದನ್ನು ರಿಲೀಸ್ ಮಾಡುವಂಥ ಪ್ರಕ್ರಿಯೆ ಆರ್ಥಿಕ ಇಲಾಖೆ, ಹಣಕಾಸು ಇಲಾಖೆ ಮಾಡ್ತಾ ಹೋಗುತ್ತೆ. ಈಗಿರುವಂಥ ಪ್ರಶ್ನೆ ಏನಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಒಟ್ಟಿಗೆಂತೂ ಬರೋದಿಲ್ಲ, ಇದು ಭಾಳ ಸ್ಪಷ್ಟಪಡಿಸಿದ್ದೀನಿ. ಹಾಗಾದರೆ ಯಾವಾಗ ಬರುತ್ತೆ? ಆಗಸ್ಟ್ ತಿಂಗಳ ಹಣ ಮುಂದಿನ ತಿಂಗಳ ಮೊದಲ ವಾರದ ಒಳಗಡೆ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಎರಡನೇದು, ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಇನ್ಯಾವಾಗ ಬರುತ್ತೆ? ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕಾಗಿದೆ. ಅದಕ್ಕಿನ್ನೂ ಫೈಲ್ ಕೂಡ ಪುಟಪ್ ಮಾಡಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಫೈಲ್ ಕೂಡ ಪುಟಪ್ ಮಾಡಿಲ್ಲ. ಆ ಪುಟಪ್ ಮಾಡುವಂಥ ಕೆಲಸ ಮಾಡಬೇಕು ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿ ಕೊಡಬೇಕು. ಸೊ ಇದು ಮುಂದಿನ ತಿಂಗಳ ಅಂತ್ಯದ ಒಳಗಡೆ ಹಣ ಬರುವಂಥ ಸಾಧ್ಯತೆ ಇದೆ ಅಂತೇಳಿ. ಹಾಗೆ 2 ತಿಂಗಳ ಕಂತಿನ ಹಣ ಬರೋದ್ರೊಳಗಡೆ ಅಕ್ಟೋಬರ್ ತಿಂಗಳು ಕೂಡ ಕಂಪ್ಲೀಟ್ ಆಗಿರುತ್ತೆ. ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿಯವರು ಇಲ್ಲ ಒಂದಷ್ಟು ಹಣ ಬರುತ್ತೆ, ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಇದೆ, ಬರುತ್ತೆ ಅಂತಿದ್ರೆ ವಾಸ್ತವವಾಗಿ ನೋಡ್ತಾ ಹೋದರೆ ಆ ರೀತಿಯಾದಂಥ ಚಾನ್ಸಸ್ ಇಲ್ಲ. ಬರುತ್ತೆ ಹಣ, ಆದರೆ ಪ್ರತ್ಯೇಕವಾಗೇ ಬರುತ್ತೆ. ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ವಿಳಂಬ ಆಗುತ್ತೆ. ಆಗಸ್ಟ್ ತಿಂಗಳ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರೋದು. ಅದು ಈ ತಿಂಗಳ ಅಂತ್ಯದ ಒಳಗಡೆ ಅಥವಾ ಮುಂದಿನ ತಿಂಗಳ ಮೊದಲ ವಾರದ ಒಳಗಡೆ ಆಗಸ್ಟ್ ತಿಂಗಳ ಕಂತಿನ ಹಣ ಬರಬಹುದಾಗಿದೆ. ಆಲ್ಮೋಸ್ಟ್ ಬರುತ್ತೆ. ಬಟ್ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಮಾತ್ರ ಇನ್ನೂ ಕೂಡ ವಿಳಂಬ ಆಗುವಂಥದ್ದಿದೆ. ಸೊ ಇದು ಗೃಹಲಕ್ಷ್ಮಿ ಖಾತೆಯಲ್ಲಿ ಆರಂಭದಿಂದನೂ ಕೂಡ ನೋಡ್ತಾ ಇದ್ದೀರಿ. ಇಲ್ಲಿವರೆಗೂ 22 ತಿಂಗಳ ಕಂತಿನ ಹಣ ಬಂದಿದೆ ಅಂತೇಳಿ ಕಳಿಸಿದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಬಟ್ ಜನರಿಗೆ 21 ತಿಂಗಳ ಕಂತಿನ ಹಣ ಅಂದರೆ ಜೂನ್ ತಿಂಗಳವರೆಗೂ ಹಣ ಬಂದಿದೆ. ಜುಲೈದು ಎಲ್ಲ ಜಿಲ್ಲೆಗಳಿಗೆ ಬಂದಿಲ್ಲ, ನಮಗೆ ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅಂತೇಳಿ ಹೇಳೋರ ಸಂಖ್ಯೆ ಜಾಸ್ತಿ ಇದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅಂದರೆ ಒಂದು ಅರ್ಧದಷ್ಟು ಈಗಾಗಲೇ ರೀಚ್ ಆಗಿದೆ. ಇನ್ನೂ 10 ದಿನಗಳ ಕಾಲ ಬೇಕಾಗಬಹುದು. ಇದೇ ದೀಪಾವಳಿ ಹಬ್ಬಕ್ಕೆ ಹಣ ಏನು ಬರ್ತಾ ಇದೆಯಲ್ಲ, ಇದು ಆಗಸ್ಟ್ ತಿಂಗಳ ಕಂತಿನ ಹಣ ಅಲ್ಲ, ಜುಲೈ ತಿಂಗಳ ಕಂತಿನ ಹಣ. ಅಂದರೆ 3 ತಿಂಗಳ ಮುಂಚಿತವಾಗಿ ಇದ್ದಂಥ ಹಣ ಈಗ ಬರ್ತಾ ಇದೆ. ಈ ಕೆಲವರಿಗೆ ಬಂದಿದೆ ಕೂಡ. ನಿಮಗೆ ಆಗಸ್ಟ್ ತಿಂಗಳ ಕಂತಿನ ಹಣ ಏನಿದೆಯಲ್ಲ, ದೀಪಾವಳಿಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಲ್ಲ, ಆ ನಿರೀಕ್ಷೆ ಅಷ್ಟು ಸುಲಭವಾಗಿ ಸಾಧ್ಯ ಆಗಲಿಕ್ಕಿಲ್ಲ. ವಿಳಂಬ ಆಗೇ ಆಗುತ್ತೆ. ಯಾಕೆ ವಿಳಂಬ ಆಗುತ್ತೆ ಅನ್ನೋದನ್ನು ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ನ ಹಣ ಏನಿದೆಯಲ್ಲ, ಮಹಿಳೆಯರು ಕೇಳ್ತಾ ಇರೋದು ಭಾಳ ಸಿಂಪಲ್. 1 ತಿಂಗಳು ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ತಿಂಗಳ ಅಂತ್ಯದ ಒಳಗಡೆ ಆದ್ರೂ ಕೂಡ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ನಾವು ಕೂಡ ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ ಅಂತಿದ್ದಾರೆ. ಬಟ್ ವಾಸ್ತವ ನೋಡ್ತಾ ಹೋದರೆ ಆ ರೀತಿ ಆಗೋದಿಲ್ಲ. 2 ತಿಂಗಳ ನಂತರ ಅಂದರೆ 2 ತಿಂಗಳು ಡಿಲೇ ಆಗಿದೆ. ಸೊ ಹಿಂದಿನ 2 ತಿಂಗಳು ಮುಂಚಿತವಾಗಿನ ಕಂತಿನ ಹಣ ಏನಿದೆಯಲ್ಲ, ಅದು ತಿಂಗಳು ಕೊಡ್ತಾ ಹೋಗುವಂಥ ಪ್ರಕ್ರಿಯೆ ಏನಿದೆಯಲ್ಲ, ಇದು ಹೀಗೇ ಮುಂದುವರಿಯುವಂಥ ಚಾನ್ಸ್ ಇದೆ. ಆದರೆ ನಿಮಗೆ ಮೋಸ ಅಂತೂ ಆಗೋದಿಲ್ಲ. ಅಂದರೆ ನಿಮಗೆ ಪ್ರತಿ ತಿಂಗಳು ಏನು ಹಣ ಬರ್ತಾ ಇತ್ತು ಅದು ಕೂಡ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಒಬ್ರಿಗಲ್ಲ ಇಬ್ಬರಿಗಲ್ಲ 1,24,00,000 ಮಹಿಳೆಯರಿಗೆ ಪ್ರತಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ ರೀತಿಯಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಇದರಲ್ಲೇ ಕೆಲವಷ್ಟು ಏನು
ಶಫಲ್ ಮಾಡು ಅಂದರೆ ಅದನ್ನು ಸ್ಕ್ರೂಟ್ನಿ ಮಾಡುವಂಥ ಕೆಲಸನೂ ಕೂಡ ಆಗ್ತಾ ಇದೆ. ಮುಂದೆ ಏನಾಗತ್ತೆ ಅಂತ, ಯಾಕಂದರೆ BPL ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆಯಲ್ಲ, ಆ ರೀತಿ ಏನಾದರೂ ಗೃಹಲಕ್ಷ್ಮಿಯಲ್ಲೂ ಕೂಡ ಪರಿಷ್ಕರಣೆ ಆಗುತ್ತಾ ಅನ್ನುವಂಥ ಭಯ, ಆತಂಕ ಗೃಹಲಕ್ಷ್ಮಿಯರನ್ನು ಕಾಡ್ತಾ ಇದೆ. ಈ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.